ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹ ತಡೆ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಲಾಯಿತು. ರೀಚ್ ಸಂಸ್ಥೆ, ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಮತ್ತು ಜಿಲ್ಲಾಡಳಿತ ಸಹಯೋಗದಲ್ಲಿ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದಡಿ ಕೂಡಲ ಸಂಗಮ, ಬನಶಂಕರಿ ದೇವಸ್ಥಾನ, ಶಿವಯೋಗಿ ಮಂದಿರ, ಮಹಾಕೂಟ, ರಾಮರೂಢ ಮಠ, ಲಡ್ಡು ಮುತ್ಯ ದೇವಸ್ಥಾನ, ಚಿಕ್ಕ ಸಂಗಮ ಹಾಗೂ ಬೀಳಗಿ ಸಿದ್ದೇಶ್ವರ ಗುಡಿ ಸೇರಿದಂತೆ ಹಲವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಾಲ್ಯ ವಿವಾಹ ವಿರೋಧಿ ಫಲಕಗಳನ್ನು ಅಳವಡಿಸಲಾಗುತ್ತಿದೆ. ಮಠಾಧೀಶರು, ಪೂಜಾರಿಗಳು ಹಾಗೂ ಧಾರ್ಮಿಕ ಮುಖಂಡರು ಬಾಲ್ಯ ವಿವಾಹ ವಿರೋಧಿ ಪ್ರತಿಜ್ಞೆ ಸ್ವೀಕರಿಸಲಿದ್ದಾರೆ. ಸಮಾಜದಲ್ಲಿ ಅರಿವು ಮೂಡಿಸಿ ಬಾಲ್ಯ ವಿವಾಹ ತಡೆಗೆ ಜನರ ಸಹಭಾಗಿತ್ವ ಹೆಚ್ಚಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ. ಬ್ಯೂರೋ ರಿಪೋರ್ಟ್, ಎಂಎಂ ಬಿಳೇಬಾಳ್, ಕನಕ ಟಿವಿ, ಬಾದಾಮಿ. ಇಂತಹ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕುರಿತು ನಮ್ಮ ಮೊದಲಿಗೆ ನಮ್ಮ ಕರ್ನಾಟಕ ಸರ್ಕಾರ 2006ರಲ್ಲಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಆ ಕಮಿಟಿ ಕಾಯ್ದೆಗೆ ಬಂದಿತ್ತು. ಏನು ಅಂತಂದರೆ ಅದು ಆ ಮತ ಈ ಮತ ಅನ್ನೋಂಗಿಲ್ಲ, ಎಲ್ಲರಿಗೂ ಒಂದೇ ಕಾನೂನು. 18 ವರ್ಷ ತುಂಬೋ ತನಕ ಹೆಣ್ಣು ಮಕ್ಕಳಿಗೆ, 21 ವರ್ಷ ತುಂಬೋ ತನಕ ಗಂಡು ಮಗನಿಗೆ ಮದುವೆ ಮಾಡಬಾರ್ದು. ಅದರೊಳಗೆ ಏನಾದರೂ ಒಂದು ದಿನ ಕಡಿಮೆ ಆಗಿದ್ದರೂ ಕೂಡ ಮಗು ಅಂತ ಲೆಕ್ಕ. ಆವಾಗ ಅದು ಬಾಲ್ಯ ವಿವಾಹ ಅಂತ ಪರಿಗಣಿಸಿ ಅವರಿಗೆ ಪನಿಷ್ಮೆಂಟ್ ಆಗತ್ತೆ. ಯಾವ ರೀತಿ ಅಂತಂದರೆ ಯಾರ್ಯಾರಿಗಾಗತ್ತೆ ಅಂತ ಹೇಳ್ತೀನಿ, ಮತ್ತೆ ಅದು ಪರಿಣಾಮ ಏನು ಅಂತ. ಯಾರ್ಯಾರಿಗೆ ಅಂತಂದರೆ ಗಂಡು ಮಗನ ಪೋಷಕರು ಪಾಲಕರು, ಹೆಣ್ಣು ಮಗಳ ಪಾಲಕರು ಪೋಷಕರು ಮಾತ್ರ ಅಲ್ಲ, ಆ ಮದುವೆಗೆ ಬಂದಂತಹ ಪುರೋಹಿತ, ಜೋಲು ಭಜಂತ್ರಿ ಅವರು ಏನಾದರೂ ಲಗ್ನ ಪತ್ರಿಕೆ ಏನಾದರೂ ಹೊರಡಿಸಿದರೆ ಪ್ರಿಂಟರ್ ಇದ್ದಾರಲ್ಲ ಅವ್ರಿಗೂ ಅಂದುಕೊಳ್ಳುತ್ತೆ. ಮತ್ತು ನಾವೇನು ಹೋಗಿರ್ತೀವಲ್ಲ ಬಂಧು ಬಳಗ ಎಲ್ಲರೂ ಅಕ್ಷತೆ ಹಾಕೋದಕ್ಕೆ, ಅವರು ಎಲ್ಲರೂ ಕೂಡ ಶಿಕ್ಷಾರ್ಹರು. ಬರೀ ಅವ್ರಿಗೆ ಮಾತ್ರ ಅಲ್ಲ, ಅದು ಪರೋಕ್ಷವಾಗಿ ಎಲ್ಲರೂ ಕೂಡ ಶಿಕ್ಷಾರ್ಹರು ಅಂತ ಅದು ಕಾನೂನು ಹೇಳುತ್ತೆ. ಮತ್ತು ಅದು ಎಷ್ಟು ಶಿಕ್ಷೆ ಅಂತಂದರೆ 1 ರಿಂದ 2 ವರ್ಷದ ತನಕ ಜೈಲು ಶಿಕ್ಷೆ ಇದೆ, 1 ಲಕ್ಷ ದಂಡ ಇದೆ, ಗರಿಷ್ಠ 1 ಲಕ್ಷ. ಹಾಗಾಗಿ ಈ ರೀತಿಯ ಅಪರಾಧಕ್ಕೆ ಸಿಲುಕಬಾರ್ದು. ಎಲ್ಲರೂ ಕೂಡ ನಾವು ಗೌರವಾನ್ವಿತ ಬದುಕಬೇಕು ಅನ್ನೋದೇ ಇರುತ್ತೆ ಪ್ರತಿಯೊಬ್ಬರನ್ನು. ಆದರೆ ಕಾಲಘಟ್ಟದಲ್ಲಿ ಇದು ಗೊತ್ತಿಲ್ಲ, ನಮ್ಮ ಪೂರ್ವಜರೆಲ್ಲ ಈ ಥರ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಸರ್ಕಾರ ಅದನ್ನು ಅರಿವು ಅಂದರೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದೆ. ಜಾಗೃತರಾಗಿ ಈ ಕಾಲಘಟ್ಟಕ್ಕೆ ತಕ್ಕಂತೆ ನಾವು ಬಾಲ್ಯ ವಿವಾಹ ಮಾಡದ ಹಾಗೆ ನಮ್ಮ ಆರೋಗ್ಯವನ್ನು ಕೂಡ ನೋಡ್ಕೋಬೇಕು ಮತ್ತು ಮಕ್ಕಳ ಶಿಕ್ಷಣ ಕೂಡ ಚೆನ್ನಾಗಿ ಮುಂದುವರಿಯಬೇಕು. ಅಭಿವೃದ್ಧಿ ಆಗಬೇಕು ಅಂತಂದರೆ ಶಿಕ್ಷಣ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಅಭಿವೃದ್ಧಿ ಅನ್ನೋ ದಿಕ್ಕಿನಲ್ಲಿ ನಾವು ಹೊರಡೋಣ ಅಂತ ಹೇಳೇನೆ. ಬಾಲ್ಯ ವಿವಾಹ ಮುಕ್ತ ಭಾರತ್, ಬಾಲ್ಯ ವಿವಾಹ ಮುಕ್ತ ಕರ್ನಾಟಕ, ಬಾಲ್ಯ ವಿವಾಹ ಮುಕ್ತ ಕರಡಿಗುಡ್ಡ. ಥ್ಯಾಂಕ್ ಯು. ಭಾರತ ಸರ್ಕಾರದ ಮತ್ತು ಕರ್ನಾಟಕ ಸರ್ಕಾರದ ಒಂದು ಆದೇಶದ ಮೇರೆಗೆ ಇವತ್ತಿನ ದಿವಸ ನಮ್ಮ ಬಾದಾಮಿ ತಾಲೂಕು ಪೈಕಿ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ಶ್ರೀ ಭೀಮಾಸಿದ್ದೇಶ್ವರ ದೇವಸ್ಥಾನದಲ್ಲಿ ಕರಡಿಗುಡ್ಡ ಗ್ರಾಮದ ವಾಸಿ ಇರತಕ್ಕಂಥ ನಾನು ಗೋಳಪ್ಪಾಡಿಯಪ್ಪ ಮಣ್ಣೂರಾಗಿದ್ದು, ಘನ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ಹೆಣ್ಣು ಮಗಳಿಗೆ 18 ವರ್ಷ ತುಂಬುವುದಕ್ಕಿಂತ ಮೊದಲು ಮತ್ತು ಗಂಡು ಮಗುವಿಗೆ 21 ವರ್ಷ ತುಂಬುವುದಕ್ಕಿಂತ ಮೊದಲು ಪೂರ್ವದಲ್ಲಿ ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ನಮ್ಮ ಗ್ರಾಮದಲ್ಲಿ ನಿಷೇಧಿಸಲಾಗಿದೆ. ಸರ್ಕಾರದ ಒಂದು ಆದೇಶವನ್ನು ಪಾಲಿಸುವುದರಲ್ಲಿ ನಾವು ಯಾವಾಗಲೂ ಕಟಿಬದ್ಧವಾಗಿ ಬಾಲ್ಯ ವಿವಾಹ ಮುಕ್ತ ಗ್ರಾಮವನ್ನಾಗಿ ನಾವು ಮಾಡುತ್ತೇವೆ.